ಕೆಲವು ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳು ನೆನಪಿರುತ್ತೆ, ಕೆಲವು ಸಿನಿಮಾಗಳು ಕೆಲವು ತಿಂಗಳುಗಳು ನೆನಪಿರುತ್ತೆ. ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ಬದಲಾಯಿಸುತ್ತೆ, ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ. ಅಂಥ ಸಿನಿಮಾ ಕಾಟೇರ. ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ. ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು, ಅದೆಲ್ಲ ಕಾಟೇರ ನೋಡಿ ಕಲಿಬೋದು. ಅಣ್ಣನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ, ಈಸ್ ಸೀನಿಯರ್. ಬಟ್ ಇಂಥ ಪಾತ್ರಗಳು ಅವ್ರಿಗೆ ಇನ್ನೂ ಹೆಚ್ಚು ಬರೀಲಿ ಅಂತ ಆಸೆ ಪಡ್ತೀನಿ. ಯಾಕಂದರೆ ಅವ್ರ ನಟನೆನ ಇಂಥ ಪಾತ್ರಗಳು ಆಚೆ ತೊಗೊಂಡ್ಬರುತ್ತೆ. ಇಟ್ಸ್ ಅ ಫ್ಯಾಬ್ಯುಲಸ್ ಜಾಬ್. ಅವರೊಬ್ಬರೇ ಅಂತಲ್ಲ, ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಆ್ಯಂಡ್ ಆ ಸಕ್ಸಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ. ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಬಂಬಡಾಗಿದೆ ಈ ಪಿಕ್ಚರು, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಕಥೆನೇ ಎಕ್ಸ್ಟ್ರಾರ್ಡಿನರಿ, ಜೊತೆಗೆ ಲವ್ಲಿ ಸ್ಕ್ರೀನ್ ಪ್ಲೇ, ತರುಣ್ ಡೈರೆಕ್ಷನ್ ಅಂತೂ ಸೂಪರ್ಬ್. ಈ ಥರ ಒಬ್ಬ ಸ್ಟಾರ್ನ ಯಾವ ಥರ ಮೌಲ್ಡ್ ಮಾಡಬೇಕು ಅಂತ ತರುಣ್ ಅದ್ಭುತ ಮಾಡಿದ್ದಾರೆ. ಡೈಲಾಗ್ಸ್ ಮಾಸ್ತಿ, ಈ ವರ್ಷದ ಬೆಸ್ಟ್ ಡೈಲಾಗ್ಸ್ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ದೆನ್ ಆರ್ಟಿಸ್ಟ್ ಎಲ್ಲರೂ ಅದೆಲ್ಲದಕ್ಕೂ ಕಿರೀಟ ಥರ ನಮ್ಮ ಕಾಟೇರ ದರ್ಶನ್ ಅವರು, ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಡೈಲಾಗ್ ಡೆಲಿವರಿ, ನಟನೆ, ಫೈಟು ಅದ್ಭುತ. ರಾಕ್ ಲೈನ್ ಅವ್ರ ಜೊತೆ ಆ ಫಸ್ಟ್ ಫಿಲ್ಮ್ ಮಾಲಾಶ್ರೀ ನಾನು ಬೆಳ್ಳಿ ಮೋಡಗಳು ಮಾಡಿದ್ವಿ. ಈಗ ಮಾಲಾಶ್ರೀ ಮಗಳು ಹೀರೋಯಿನ್ ಆಗಿ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಬಹಳ ಒಳ್ಳೆ ಫಿಲ್ಮ್ ಅನ್ನಿಸ್ತು, ಬಹಳ ಖುಷಿ ಕೊಡ್ತು. ಟು ದ ಎಂಟೈರ್ ಟೀಮ್, ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ರಿಗೂ ಅಭಿನಂದನೆಗಳು. ಕನ್ರಾಜ್ ರಾಕ್ ಲೈನ್ ಸರ್, ಮ್ಯಾಸಿವ್ ಹಿಟ್ ಇದು. ನಮಸ್ತೆ. ಬಹಳ ದಿನಗಳ ಕಾಲ ನೆನಪುಳಿಯುವಂಥ ಒಂದು ಪರಮಾದ್ಭುತ ಸಿನಿಮಾ ಕಾಟೇರ. ದರ್ಶನ್ ಸಾಹೇಬರು ದನಿ ಕೇಳಿ ಬೆಚ್ಚಬಿಟ್ಟು, ನೀವು ನಿರ್ದೇಶನ ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ ಆಗಿರಬೇಕು, ಅದಕ್ಕೆ ತರುಣ್ ಸುಧೀರ್ ಅವರ ಕೆಲಸನ ಮತ್ತು ರಾಕ್ ಲೈನ್ ವೆಂಕಟೇಶ್ ಅವರ ಕೆಲಸ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಶ್ರೀಯುತ ಹರಿಕೃಷ್ಣ ಅವರ ಕೆಲಸ, ಇಡೀ ಚಿತ್ರತಂಡದ ಕೆಲಸ, ಕಥೆ, ಸ್ಕ್ರೀನ್ ಪ್ಲೇ, ಬರವಣಿಗೆ ಎಲ್ಲದೂ ಸೇರ್ಕೊಂಡೊಂದು ಪರಮಾದ್ಭುತ ಕಮರ್ಷಿಯಲ್ ಪ್ಯಾಕೇಜ್. ಅಂತಿಮವಾಗಿ ದರ್ಶನ್ ಸಾಹೇಬರಿಗೆ ಒಂದು ರಾಯಲ್ ಸಲ್ಯೂಟ್. ನಾನು ಅವರ ಹಲವಾರು ವಿಷಯಗಳಿಗೆ ಅಭಿಮಾನಿ, ಬಟ್ ನಟನೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಏನು ಎಕ್ಸಾಂಪಲ್ ಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಬಹಳ ದಿನಗಳ ಕಾಲ ನೆನಪುಳಿಯುತ್ತೆ. ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಸಿನಿಮಾನ ನೋಡಿ ನಿಮ್ಮ ಬಹುದಿನಗಳ ನೆನಪಾಗಲಿ ಕಾಟೇರ. ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ. ಜೈ ಹೋ. ನಮಸ್ತೆ.